ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಸಂಕಷ್ಟ ತಪ್ತಾ ಇಲ್ಲ. ಚಿತ್ರದುರ್ಗದ ಮನೆ ಮೇಲೆ ಮತ್ತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿಗೆ ತಪ್ಪದ ಇಡಿ ಸಂಕಷ್ಟ. ಚಿತ್ರದುರ್ಗದ ಮನೆ ಮೇಲೆ ಮತ್ತೆ ಇಡಿ ಆಫೀಸರ್ಗಳು ದಾಳಿ ನಡೆಸಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಆರೋಪದ ವಿಚಾರವಾಗಿ ಶಾಸಕ ಕೆಸಿ ವೀರೇಂದ್ರಗೆ ಸೇರಿದ 6 ಕಾರುಗಳನ್ನ ಇಡಿ ಜಪ್ತಿ ಮಾಡಿದೆ. 2 ಬೆಂಜು, 1 ಇನೋವಾ ಹೈಬ್ರಿಡ್, 2 ಇನೋವಾ, 1 ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಲಾಗಿದೆ. ಕಾರುಗಳ ಜಪ್ತಿಗೆ ಡ್ರೈವರ್ ಸಮೇತ ಇಡಿ ಅಧಿಕಾರಿಗಳು ಬಂದಿದ್ರು. 6 ಕಾರುಗಳನ್ನ ಜಪ್ತಿ ಮಾಡಿ ಇಡಿ ಟೀಮ್ ಬೆಂಗಳೂರಿಗೆ ತೆರಳಿದೆ. ನೋಡಿ, ಒಂದ್ ಕಡೆ ಈಗ ವಶದಲ್ಲಿದ್ದಾರೆ ವೀರೇಂದ್ರ ಪಪ್ಪಿಯವರು, ಮತ್ತೊಂದು ಕಡೆ ಈಗ ಅವರು ವಶದಲ್ಲಿರುವಂಥ ಸಂದರ್ಭದಲ್ಲಿ ಮತ್ತೆ ಅವರ ಚಿತ್ರದುರ್ಗದ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿ 6 ಕಾರುಗಳನ್ನ ಜಪ್ತಿ ಮಾಡಿದ್ದಾರೆ. ಆ ಕಾರುಗಳ ದೃಶ್ಯ ಕೂಡ ತೋರಿಸ್ತಾ ಇದ್ದೀವಿ. ಅದರಲ್ಲಿ 2 ಬೆಂಜ್ ಇದೆ, ಆಮೇಲೆ 3 ಇನೋವಾ ಕಾರ್ಗಳಿದೆ. 6 ಕಾರುಗಳನ್ನು ಒಟ್ಟು ಜಪ್ತಿ ಮಾಡಿ ಬೆಂಗಳೂರಿಗೆ ಇಡಿ ಟೀಮ್ ತೆರಳಿದೆ. ಆಮೇಲೆ ಜಪ್ತಿ ಮಾಡುವಂಥ ಸಂದರ್ಭದಲ್ಲಿ ಡ್ರೈವರ್ಗಳ ಸಮೇತನೇ ಇಡಿ ಅಧಿಕಾರಿಗಳು ಬಂದಿದ್ರು. ಸ್ಕಾರ್ಪಿಯೋ ಕಾರು, ಆಮೇಲೆ 2 ಇನೋವಾ, 1 ಇನೋವಾ ಹೈಬ್ರಿಡು, 2 ಬೆಂಜ್ ಕಾರು ಸೇರಿದಂತೆ ಒಟ್ಟು 6 ಕಾರುಗಳನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಆಮೇಲೆ ವೀರೇಂದ್ರ ಪಪ್ಪಿ ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ, ಅವರ ಮನೆ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ವಿದೇಶಿ ಕರೆನ್ಸಿಗಳು, ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳು ಎಷ್ಟು ಪ್ರಮಾಣದಲ್ಲಿ ಹಣ ಪತ್ತೆಯಾಗಿತ್ತು, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ 17 ಬ್ಯಾಂಕ್ ಖಾತೆಗಳೇನಿದೆ, ಆ ಬ್ಯಾಂಕ್ ಖಾತೆಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕೂಡ ಕೇಳುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಆಯಾ ಸಂಬಂಧಪಟ್ಟ ಬ್ಯಾಂಕ್ನ ಮ್ಯಾನೇಜರ್ಗಳಿಗೆ ಪತ್ರ ಬರೆದಿದ್ರು. ಆಮೇಲೆ ಈಗ ಚಿತ್ರದುರ್ಗದ ಸಮೀಪ ಇರುವಂಥ ಅವರ ಮನೆ ಏನಿದೆ, ಅಲ್ಲಿ ಮತ್ತೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 6 ಕಾರುಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕನಿಗೆ ಮತ್ತೆ ಶಾಕು. ಆತನ ಕೋಟೆಯಲ್ಲಿ ಇಡಿ ರಣ ಭೇಟಿಯನ್ನು ನಡೆಸಿ 6 ಕಾರುಗಳನ್ನು ಸೀಸ್ ಮಾಡಿದ್ದಾರೆ.